ಕೊಟ್ಟಿದ್ದಾರೆ. ಅದನ್ನು ನಮ್ಮ ಕ್ಯಾಬಿನೆಟ್ವರೆಗೂ ಇನ್ನೂ ಬಂದಿಲ್ಲ. ಬಂದ ಮೇಲೆ ಗೊತ್ತಾಗುತ್ತೆ. ಈಗ ವಿಜಯೇಂದ್ರ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಇನ್ನೂ ಅನುಭವ ಸಾಲದು. ಯಾರೋ ಹೇಳ್ಕೊಡ್ತಾರೆ, ಆ ರೀತಿ ಹೇಳ್ತಾರೆ ಅಷ್ಟೇ. ಆಕ್ರೋಶ ಯಾತ್ರೆ ಫ್ರೀ ಆಗಿದ್ದಾರಲ್ಲ, ಪೂರ್ತಿ ಬೆಲೆ ಏರಿಸಿದ್ದಾರೆ ಅಂತೇಳಿ ನಮ್ಮ ಮೇಲೆ ಹೋರಾಟ ಮಾಡ್ತಾರೆ. ಮನಮೋಹನ್ ಸಿಂಗ್ ಅವರಿದ್ದಾಗ 64 ರೂಪಾಯಿ ಇತ್ತಪ್ಪ ಪೆಟ್ರೋಲು. ಈಗ ಇದು ಈಗ ಯಾರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಲ್ಲ, 110 ರೂಪಾಯಿ ಆಗಿರಲಿಲ್ವಾ? ಡೀಸೆಲ್ 100 ರೂಪಾಯಿ ಆಗಿರಲಿಲ್ವಾ ಮೋದಿಯವ್ರ ಕಾಲದಲ್ಲಿ? ಗ್ಯಾಸು 410 ರೂಪಾಯಿ ಇತ್ತು, 1000 ರೂಪಾಯಿ ತೊಗೊಂಡೋದಾರೆ ಯಾರು? ಆಮೇಲೆ ಅಕ್ಕಿ, ಬೇಳೆ, ದವಸ ಧಾನ್ಯ ದೇಶದಲ್ಲಿ ಎಲ್ಲ ಕಡೆ ಕೂಡ ಜಾಸ್ತಿ ಆಗಿದೆ. ಆಮೇಲೆ ಹೋಟೆಲ್ಸು, ಸಸ್ಯಾಹಾರಿ ಹೋಟೆಲ್ಸು, ಮಾಂಸಾಹಾರ ಹೋಟೆಲ್ಸು. BJP ಸರ್ಕಾರ ಬೆಲೆ ಏರಿಕೆ ಆಗೋದಕ್ಕೆ BJP ಸರ್ಕಾರ ಕಾರಣ ಅಂತ ಹೇಳ್ತಾ ಇದ್ದೀವಿ. ಅವರು ಕಾರಣ. ಫ್ರೀ ಆಗಿದ್ದಾರಲ್ಲ, ಅದಕ್ಕೆ ಹೋಗ್ತಾರೆ. ಆಯಿತು, ಜನಾಕ್ರೋಶ ಮಾಡ್ತಾರಲ್ಲ. ನಾವು ಏನೋ ಮನೆ ಬಸ್ ದರ ಏರಿಸ್ವಿ ಅಥವಾ ರಿಜಿಸ್ಟ್ರೇಷನ್ ಏರಿಸ್ವಿ, ಆಮೇಲೆ ಇನ್ಯಾವ್ದು ಮನೆ ಏರಿಸಿದ್ದು ನಾವು ಇತ್ತೀಚೆಗೆ ಹಾಲಿಂದ ಏರಿಸ್ವಿ ಅಂತ. ಅವರು ರೈತರ ವಿರೋಧಿಗಳು. ನಾವೇನು ಹಾಲಿನ ಬೆಲೆ ಏರಿಸಿದ್ವಿ ಅದನ್ನು ರೈತರಿಗೆ ಕೊಡ್ತಾ ಇದ್ದೀವಿ. ರೈತ ವಿರೋಧಿಗಳಾಗಿರೋದ್ರಿಂದ ಅವರು ಆ ರೀತಿ ಮಾಡ್ತಾರೆ. ಈಗ 50 ರೂಪಾಯಿ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ರಪ್ಪ, ಯಾರ ಮೇಲೆ ಆಕ್ರೋಶ ತೋರಿಸ್ಬೇಕು? ಅವರು ಕೇಂದ್ರ ಸರ್ಕಾರದ ಮೇಲೆ ಆಕ್ರೋಶ ತೋರಿಸ್ಬೇಕು. ಅಲ್ಲಿ ನರೇಂದ್ರ ಮೋದಿ ಹತ್ರ ಹೋಗಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಗಡಗಡ ಅಂತ ನಡೀತಾರೆ ಇವರು. ಆಮೇಲೆ MP ಗಳು ಗೆದ್ದೋಗಿದ್ದಾರಲ್ಲ, ಯಾರು ಪಾರ್ಲಿಮೆಂಟಲ್ಲಿ ಮಾತಾಡೋದೇ ಇಲ್ಲ ರಾಜ್ಯದ ಪರವಾಗಿ. ಇವ್ರು ಯಾರೂ ಮಾತಾಡಲ್ಲ. ನಮ್ಮ ನೆಲ, ಜಲ, ಭಾಷೆಗೆ ಅನ್ಯಾಯದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಯಾವುದಾದ್ರೂ ಪಾರ್ಲಿಮೆಂಟ್ ಸದಸ್ಯರು ಪಾರ್ಲಿಮೆಂಟಲ್ಲಿ ಮಾತಾಡೋದನ್ನು ನೀವು ಯಾರನ್ನ ಕೇಳಿದ್ದೀರಾ? ಕೇಳಿಲ್ಲ. ನಮ್ಮ ರಾಜ್ಯದ 4 ಜನ ಮಂತ್ರಿಗಳು ಹೋಗಿದ್ದಾರೆ ಅಲ್ಲಿ, ಆ ಮಂತ್ರಿಗಳು ಮಾತಾಡೋದಿಲ್ಲ. ಆಮೇಲೆ 5 ಲಕ್ಷ ಕೋಟಿ ಪ್ರತಿ ವರ್ಷ GST ಹೋಗುತ್ತೆ ನಮ್ಮ ರಾಜ್ಯದಿಂದ. ನಮ್ಗೆ ವಾಪಸ್ ಬರೋದು ಎಷ್ಟು? 13 ಪೈಸೆ ಅಷ್ಟೇ. 1 ರೂಪಾಯಿಗೆ 13 ಪೈಸೆ ಅಷ್ಟು ನಮ್ಗೆ ವಾಪಸ್ ಬರುತ್ತೆ. ಇದನ್ನು ಕೇಳೋಕ್ಕಾಗಲ್ವ ಅವರು? ಈ MP ಗಳು, ಆಮೇಲೆ ಅಲ್ಲಿ ಮಂತ್ರಿಗಳಾಗಿರ್ತಕ್ಕಂಥವ್ರು ಇವ್ರು ಯಾರು ಮಾತಾಡಲ್ಲ, ಗಡಗಡ ಅಂತ ನಡೀತಾರೆ. ನರೇಂದ್ರ ಮೋದಿ ನೋಡಿದ್ರೆ ಹೋದ ತಕ್ಷಣ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.